ಸಾರ್ವಜನಿಕ ಹೋರಾಟಕ್ಕೆ ಯಾವುದೇ ಒಂದು ಪಕ್ಷದ ಬೆಂಬಲ ಬೇಕಾಗಿಲ್ಲ. ನನಗೂ ವಕಫ್ ಹೋರಾಟ ಮಾಡಾಗ ಬೆಂಬಲ ಇರಲಿಲ್ಲ. ವಾಲ್ಮೀಕಿ ಹೋರಾಟ ಇದೆ, ನಾನು ರಮೇಶ್ ಜಾರಕಿಹೊಳಿ ಹೇಳಿದೆವು ಸರ್, ಹೈಕಮಾಂಡ್ಗೆ ಹೇಳಿದೀವಿ. 185 ಕೋಟಿ ರೂಪಾಯಿ ದೊಡ್ಡ ಹಗರಣ ಆಗಿದೆ. ವಾಲ್ಮೀಕಿ ಜನಾಂಗದ ಜನರ ಹಣ ಲೂಟಿ ಆಗಿದೆ. ಎಲ್ಲೋ ಒಂದು ಬಂಗಾರ ಅಂಗಡಿ, ಎಲ್ಲೋ ಯಾವುದೋ ಒಂದು ದಾರು ಅಂಗಡಿಯಲ್ಲಿ ಆ ಹಣ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಇವತ್ತು CBI ಕೊಡಬೇಕಾದ್ರೆ ನನಗೇನು ವಿಜೇಂದ್ರ ಬೆಂಬಲ ಕೊಟ್ಟಿಲ್ಲ, ಅವೇನು ಪಾರ್ಟಿ ಆಗಿಲ್ಲ. ಇವತ್ತು ಹೈಕೋರ್ಟ್ ಹೇಳುತ್ತೆ CBI ತನಿಖೆ ಆಗೋದು ಯೋಗ್ಯತೆ, ಇದರಲ್ಲಿ ಹಗರಣ ಆಗಿದೆ. ಅದಾದ ಮೇಲೆ ನಮ್ಮ ಹೋರಾಟ ಸಂಘಟಿತ ಹೋರಾಟ ಅಂದರು. ವಕಫ್ದು ಹಂಗೆ ಆಯಿತು. ಏನೋ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬಂದು ಕೂತರು, ನಮ್ಮ ಪಾರ್ಲಿಮೆಂಟ್ ಕಮಿಟಿ ವಕಫ್ದ ಮೇಲೆ ಒಂದು ಕಮಿಟಿ ಮಾಡಿದ್ರು, ಜಂಟಿ ಸದನ ಸಮಿತಿ, ಅವರು ಬಂದರು. ಪ್ರಹ್ಲಾದ್ ಜೋಶಿಯವರು ಬೆಂಬಲ ವ್ಯಕ್ತಪಡಿಸಿದ್ರು. ಇದರಿಂದ ಜನಪರ ಹೋರಾಟ ಇದ್ದಾಗ ಪಕ್ಷಕ್ಕಿಂತ ನಮ್ಮ ದೇಶ ಮುಖ್ಯ.